ನಮಸ್ಕಾರ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗಿನ ಶುಭೋದಯಗಳು. ಇವತ್ತು ಬೈಕ್ನಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಲೇಟಾಗಿತ್ತು. ಅದಕ್ಕೆ ಬೇಗ 7:30 ನಾನೇ ಸ್ವಲ್ಪ ಲೇಟಾಗಿ ಬಂದು 8 ಗಂಟೆ ಆಯಿತು. ಹೋಗ್ತಾಯಿದ್ದೀನಿ ನೋಡಿರಿ. ಇವಾಗ ಕಲ್ಲೇದರ ತಾಂಡ ಅಂತೇಳಿ ಇಲ್ಲೇ ಹತ್ತಿರ, ಅಂದರೆ ಒಂದು 18 ಕಿಲೋಮೀಟ್ರನ್ನ ಆಗುತ್ತೆ. ಇಲ್ಲಿ ಹೆಂಗೆ ಅಂದರೆ ಮೇನ್ ರೋಡ್ಗೆ ಹೋಗಿ ಇಲ್ಲಿ ಹನುಮಟ್ಟಿಯಿಂದ ಮುಂದೆ ಹೋಗಿ ಛತ್ರದ ಹತ್ರ ಇದೆ ನೋಡಿ. ಛತ್ರಕ್ಕೆ ಬಂದ್ವಿ. ಛತ್ರ ಹತ್ರ ಇಲ್ಲೇ ರೈಟ್ ಸೈಡ್ ಅಂಡರ್ ಪಾಸ್ ಒಳಗೆ ಪಾಸ್ ಆದರೆ ಮುಂದೆ ಒಳಗೆ ಹೋಗೋದು ದಾರಿ. ಇವತ್ತು 2 ಕಡೆ ಹೋಗೋದಿದೆ. ಇದೊಂದು ಸಣ್ಣ ಮನೆ ಅಂತೆ, ಅದು ಮುಗಿಸ್ಕೊಂಡು ಹೋಗೋದು ನೋಡಿರಿ. ಇದು ಛತ್ರ ಕ್ರಾಸ್ ಮಾಡ್ಕೊಂಬಂದ್ವಿ. ಇಲ್ಲೆಲ್ಲ ಬರೀ ಕ್ರಷರ್ಗಳಿದೆ, ಫುಲ್ಲು ಕ್ರಷರ್ಗಳೇ ಇದಾವೆ. ಇಲ್ಲೊಂದು ಭಾಳ ಅಂದರೆ ಒಂದು 10-15 ಕ್ರಷರ್ ಮೇಲೆ ಜಾಸ್ತಿ ಇದೆ. ಒಂದು 20-30 ಕ್ರಷರ್ ಇದೆ ನೋಡಿರಿ. ಕಾಣ್ತಾವೆ ಹೆಸರೆಲ್ಲ ನೋಡಿರಿ, ಈ ಥರ ಎಲ್ಲ ಕಾಣ್ತಾವೆ. ಇವೆಲ್ಲ ಕ್ರಷರ್ಗಳು, ಕಲ್ಲು ಕಡಿ ಎಲ್ಲ ರೆಡಿ ಮಾಡಿ ಹೋಗ್ತಾವಲ್ಲ, ಅದು ಕ್ರಷರ್ಗಳು. ಇವು ಇಲ್ಲಿ ಜಾಸ್ತಿ ಇರೋದಕ್ಕೆ ಇಲ್ಲೆಲ್ಲ ಮೇನ್ ರೋಡಲ್ಲಿ ಡೈಲಿ ಧೂಳು ಕಾಣುತ್ತೆ. ಬನ್ನಿ ಹೋಗೋಣ ಬನ್ನಿ. ಇದು ಮುಗಿಸ್ಕೊಂಡು ಕಲ್ಲೇದರ ತಾಂಡ ಇದು ಹೋಗೋದು. ಇದನ್ನು ಮುಗಿಸ್ಕೊಂಡು ಇಲ್ಲಿಂದ ಮತ್ತೆ ಹಾವೇರಿಗೆ ಹೋಗಿ ಡಿ-ಮಾರ್ಟ್ ಲಾಸ್ಟ್ ಟೈಮ್ ಹೋಗಿದ್ವಲ್ಲ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋದರೆ ಏನು ಟೈಮಿಂಗ್ ಇಲ್ಲ, ಇದಾದ್ರೆ ಬೇಗ ಮುಗಿಸ್ಕೊಂಡು ಹೋಗ್ಬೋದು. ನೋಡೋಣ, ಇವತ್ತಾದರೂ ಡಿ-ಮಾರ್ಟ್ನಲ್ಲಿ ಜಲ್ದಿ ಮುಗಿಸ್ತಾರೆ, ಇನ್ನು ಬೇಗ ಮುಗಿಸ್ತಾರೆ ನೋಡೋಣ. ನೋಡಿರಿ, ಇವೆಲ್ಲ ಕ್ರಷರ್ಗಳೇ ಇದಾವೆ. ಇಲ್ಲೆಲ್ಲ ದಾರಿಲಿ ಫುಲ್ಲು ಕ್ರಷರ್ಗಳೇ ಕಾಣ್ತಾವೆ ನೋಡಿರಿ. ಧೂಳು ಎಷ್ಟಿದೆ ಅದಕ್ಕೆ, ಕ್ರಷರಿನ ಧೂಳು. ಏನು ಮಾಡೋಕ್ಕಾಗಲ್ಲ, ಕ್ರಷರ್ ಒಂದು ಧೂಳು ಆಗಲೇಬೇಕಲ್ಲ. ನೋಡಿರಿ, ಇದು ಇಲ್ಲಿನ ಒಟ್ಟು ಇಲ್ಲಿವರೆಗೂ ಏನೋ ಬಂದಾಗಿರ್ಬೇಕೇನೋ ಗೊತ್ತಿಲ್ಲ. ಒಟ್ಟು ಇಲ್ಲಿ ಯಾವ ಗಡ್ಡೆ ಕಾಣ್ತಾ ಇಲ್ಲ, ಎಲ್ಲ ಕ್ರಷರ್ಗಳೇ. ನೆಕ್ಸ್ಟ್ ಇವಾಗ ಹಳ್ಳಿಗಳು ಬರ್ತಾವೆ. ಅಳಲ್ಗೇರಿ ಬಂದು ನೋಡಿರಿ, ಅಳಲ್ಗೇರಿ. ಇಲ್ಲಿಂದ ಮತ್ತೆ ಇನ್ನೂ ಸ್ವಲ್ಪ ದೂರ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಬಿಲ್ಡಿಂಗ್ ಇರೋ ಊರಿಗೆ, ಕಲ್ಲೇದರ ತಾಂಡಕ್ಕೆ ಹೋಗ್ಬೇಕಂದ್ರೆ. ಹೋಗೋಣ ಬನ್ನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ. ಆದಷ್ಟು ನನ್ನ ಪೇಜ್ನ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಸಹಕಾರ ನಮ್ಮ ಮೇಲೆ ಇರಲಿ. ನಾವು ನಮ್ಮನ್ನು ಬೆಳೆಸ್ರಿ, ನಿಮ್ಮನ್ನು ನಾವು ನೆನೆಸ್ಕೊತೀವಿ ನೋಡಿರಿ. ಸೂರ್ಯಕಾಂತಿ ಹಾಕಿದ್ದಾರೆ ಇಲ್ಲಿ ಹೊಲದಲ್ಲಿ, ಕಾಣುತ್ತೆ ನೋಡಿರಿ, ಚೆನ್ನಾಗಿ ಕಾಣುತ್ತೆ. ಸನ್ಫ್ಲವರ್ ಸೂರ್ಯಕಾಂತಿ ಅಂತಾರಲ್ಲ, ಅದು ನೋಡಿರಿ. ಹೋಗ್ತಾಯಿದ್ದೀವಿ, ಕ್ಯಾಂಟ್ರಲ್ಲೇ ಹೋಗ್ತಾಯಿದ್ದೀವಿ. ಈಗ ಹೋಗಿ ಪೈಪ್ಲೈನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕು ನೋಡಿ. ಬಂತು ಇನ್ನೇನು ಊರು ಬಂದು ನೋಡಿರಿ. ಬಿಲ್ಡಿಂಗ್ ಮೇಲೆ ಹತ್ತಿದೆ ನೋಡ್ರಿ, ಸೀದಾ ಇದೆ ನೋಡಿರಿ ಬಿಲ್ಡಿಂಗ್. ಒಂದು 39 ಉದ್ದ, ಒಂದು 12-13 ಅಗಲ ಇದೆ, ಅಷ್ಟೇ, ಜಾಸ್ತಿ ಇಲ್ಲ. ಇದು ಸಂದಿದೆ. ಜನ ಎಲ್ಲ ಇಲ್ಲಿ ಬಂದಮೇಲೆ ರೋಡ್ ಬ್ಲ್ಯಾಕ್ ಗಾಡಿ ಎಲ್ಲ ಅಡ್ಡಾಡಲ್ಲ ಅಂದ್ವಿ. ಸಣ್ಣ ರೋಡಲ್ಲ, ಸಿಮೆಂಟ್ ರೋಡು, ಅಡ್ಡಾಡಲ್ಲ ಅಂದ್ವಿ. ಹಂಗಿದ್ರೆ 10 ಗಂಟೆ ಮೇಲೆ ಮಾಡಿರಿ, ಅವಾಗ ಮಾಡಿರಿ, ಇವಾಗ ಮಾಡಿರಿ ಅಂದ್ರೆ. ಮತ್ತು ಪಾರ್ಟಿಗೆ ಫೋನ್ ಮಾಡಿದ್ವಿ. ಅವರು ನಾವೆಲ್ಲ ಹೇಳ್ಕೊಂತೀವಿ, ತೊಗೊಳ್ರಿ, ನೀವೆಲ್ಲ ಸೆಟಪ್ ಮಾಡ್ಕೊಳ್ರಿ ಅಂದರು. ಬಂದು ಗಾಡಿ ನಿಲ್ಲಿಸಿದ್ವಿ. ಪೈಪ್ಲೈನ್ ಹಾಕ್ತಾಯಿದ್ದಾರೆ ನೋಡಿರಿ, ಇಲ್ಲಿ ಬಸ್ ಕುಂದಿಸ್ತಾ ಇದ್ದಾರೆ. ಇವಾಗ ಪೈಪ್ಲೈನ್ ಹಾಕ್ಕೊತ ಇದ್ದಾರೆ. ಹಾಕ್ಕೊಂಡು ಮೇಲೆ ಮಾಡಿ ಹಾಕ್ಕೊಂಡು ಇನ್ನೇನು ಸ್ಟಾರ್ಟ್ ಮಾಡ್ಬೇಕು. ಇವರಲ್ಲೇ ನಾಷ್ಟನೂ ಕೊಡ್ತೇವೆ ಅಂತ ಹೇಳಿದ್ದಾರೆ. ಮಾಡ್ಕೊಂಡು ಪೈಪ್ಲೈನ್ ಮಾಡಿ ಆಮೇಲೆ ನಾಷ್ಟ ಮಾಡಬೇಕು ನೋಡಿರಿ. ಈ ಥರ ಇದೆ ವರ್ಕ್ ಇವತ್ತಿನ ಒಂದು ಗಾಡಿ ಅಷ್ಟು ಹೇಳಿದ್ದಾರೆ ಇಲ್ಲಿಗೆ. ಇವತ್ತು ಒಂದು ಗಾಡಿ ಮುಗಿಸ್ಕೊಂಡು ಮತ್ತು ಹಾವೇರಿಗೆ ಹೋಗೋಣ ಅಂತಂದಾರೆ. ಹಾವೇರಿಗೆ ಹೋಗ್ಬೇಕಂದ್ರೆ ನಮಗೆ ಇದಾಗ್ಬಿಡೋದು, ಬೇಗ ಮುಗಿಸಲ್ಲ. ಅಲ್ಲಿ ಕೆಲಸ ಬೇಕಾದ್ರೆ ಮಾಡ್ಬೋದು. 1-2 ಗಾಡಿನ ಸಾಯಂಕಾಲ ಮಟ್ಟ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ್ರು ನೋಡಿರಿ. ಇನ್ನೇನು ಸಿಮೆಂಟಿಂದು ಹಾಲು ಹಾಕ್ಕೊತ ಇದ್ದಾರೆ ಇದಕ್ಕೆ, ಶೀಟ್ಗೆ ಹಾಕ್ಕೊಂಡು. ಇವರೇ ನೋಡಿರಿ, ಇವ್ರ ಕಡೆ ಅವ್ರಿಗೆ ವರ್ಕ್ ಮಾಡ್ತಾರಂತ ಅಣ್ಣಾರ. ಇವ್ರಿಗೆ ಹಾಕ್ತಾಯಿದಾರಲ್ಲ ಸಿಮೆಂಟ್ ನೀರು, ಅವ್ರದ್ದು ಮನೆ ಇದು. ಅವರು ಗೌಂಡಿ ಕೆಲಸ ಮಾಡ್ತಾರಂತೆ. ಈ ಥರ ಐತಿ ನಮ್ಮದು. ಜಾಗ ಆಗಲ್ಲ ಅಂಥೇಳಿ ಅವರು ನಮಗೆ ಹೇಳಿದ್ದಾರೆ. ಸ್ಪೀಡ್ ಆಗಬೇಕು, ಬೇಗ ಆಗತ್ತೆ ಅಂಥೇಳಿ. ಈಗೆಲ್ಲ ಆಲ್ಮೋಸ್ಟ್ ಮಾಡ್ತಾರೆ ನೋಡಿರಿ. ಅರ್ಧ ಆಯಿತು, ಅರ್ಧ ಯಾಕೆ ಮುಗಿಯೋಕೆ ಬಂತು, ಸ್ವಲ್ಪ ಉಳಿದೈತಿ. ಆಯ್ತು, ಇದಿಷ್ಟು ಸ್ವಲ್ಪ ಆದರೆ ಆಗಿ ಇನ್ನೊಂದು 5-10 ನಿಮಿಷ ಅಂದರೆ ಹೆಚ್ಚು ಕಡಿಮೆ ಮುಗಿದೋಗುತ್ತೆ ನೋಡಿರಿ. ಈ ಥರ ಎಲ್ಲ ಮಾಡ್ತಿದ್ರು. ನಮ್ಮದು 5-10 ನಿಮಿಷ ಮುಗಿದ್ರು ನಮ್ಮದು ಪೈಪೆಲ್ಲ ಹಚ್ಕೊಂಡು ಲೇಟ್ ಆಗುತ್ತೆ. ಬನ್ನಿ, ತೆಗಿತಾ ಇದ್ದಾರೆ ನೋಡಿರಿ ಎಲ್ಲ. ನೋಡಿರಿ, ಈ ಥರ ಎಲ್ಲ ಆಗಿದೆ. ಫುಲ್ ಮುಗೀತು. ಈ ಥರ ಆಗಿದೆ. ಸ್ವಲ್ಪ ಮಾಲ್ ಉಳಿದಿತ್ತು, ಕೆಳಗಡೆ ಹಾಕಂತಾನೆ ಅಂದ್ರೆ ನೋಡ್ರಿ, ಹಾಕ್ಯಾಣತ್ತಾರ ನೋಡ್ರಿ. ಇವಾಗ ಸುಮ್ಮನೆ ವೇಸ್ಟ್ ಮಾಡೋ ಬದಲಿ ಎದಕ್ಕಾರ ಹಾಕ್ಕೊಂತಾರ ಅಂಥೇಳಿ ಹೇಳಿದ್ವಿ. ಅದಕ್ಕೆ ಇಲ್ಲ, ಇಲ್ಲಿ ಹಾಕ್ರಿ, ಒಳಗಡೆ ಇಲ್ಲ ಹಾಕೋದೈತಿ, ಹಾಕಂತೇವೆ ಅಂತಂದ್ರೆ ಇಷ್ಟು ಮಾಲ್ ಉಳ್ದೈತೆ ನೋಡ್ರಿ. ಇದನ್ನು ಹಾಕ್ಕೊಂತೇನೆ ಅಂದ್ರೆ ಬುಟ್ಟಿ ಇಡ್ರಿ ಅಂದ್ವಿ. ಇಲ್ಲಾಂದ್ರೆ ನೀರೆಲ್ಲ ಹಾಕಿ ವೇಸ್ಟ್ ಆಗ್ಬಿಡುತ್ತೆ. ಇವ್ರು ನಮ್ಮ ಪಂಪ್ ಆಪ್ರೇಟ್ರ್ ರಮೇಶ್ ಅಂತೇಳಿ,
ಇಲ್ಲ ನೀರೆಲ್ಲ ನಾವು ವಾಶ್ ಮಾಡಿದ್ವಿ ಅಂದರೆ ವೇಸ್ಟ್ ಆಗಿಬಿಡ್ತದೆ. ಅದಕ್ಕೆ ಬೇಗ ಬೇಗ ತಗೊಂಡ್ರೆ ಅಂತ ತಗೊಂಡ್ರೆ ಹೋಗೋಣ ಬನ್ನಿ. ನೀವು ಹಾವೇರಿಗೆ ಹೋಗ್ಬೇಕು, ಹೋಗೋಣ ಬನ್ನಿ. ಹೈವೇ ಅದು NH4 ನ್ಯಾಷನಲ್ ಹೈವೇ ನಂಬರ್ 4 ರಾಷ್ಟ್ರೀಯ ಹೆದ್ದಾರಿ. ಹೋಗೋಣ. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಹಾವೇರಿ. ಬನ್ನಿ ಹೋಗೋಣ. ನೋಡಿರಿ ಸರ್ವಿಸ್ ರೋಡ್ ಬಂತು ಇವಾಗ, ಇಳಿಸ್ಕೊಂಡಿಲ್ಲ ಸರ್ವಿಸ್ ರೋಡಿಗೆ. ಇದು ಕಾಗಿನೆಲೆ ಹೋಗ್ತದಲ್ಲ ಲೆಫ್ಟಿಗೆ, ಈ ಲೆಫ್ಟಿಗೆ ಹೋಗೋದು ಕಾಗಿನೆಲೆ ತೋರಿಸ್ತೀನಿ ನೋಡಿರಿ ಇವಾಗ. ಇದು ನೋಡಿರಿ ಕಾಗಿನೆಲೆ ರೋಡ್ ಇದೆ. ನಾವು ಹಿಂಗೆ ಹಿಂಗೆ ಸ್ಟ್ರೈಟ್ ಹೋದ್ರೆ ಕಾಗಿನೆಲೆ, ಹಿಂಗೆ ರೈಟಿಗೆ ಉಳ್ಕೊಂತೀವಿ. ಸಾಲೋಟಿಗೆ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ, ಬಟ್ಟೆ ಅಂಗಡಿ ಇದೆ ಹಾನಗಲ್ಲಿಂದ. ಅಕ್ಕಿ ಎಲ್ಲದು ಹಾನಗಲ್ ಅಂತ ಇದೆ ಬೋರ್ಡ್, ಹೊಸ್ದಾಗಿ ಹಾಕ್ಯಾರ ನಿದ್ದಲಿದ್ದು. ಬನ್ನಿ ಒಳಗೆ ಹೋಗ್ಬರ್ರಿ. ಅಂಡರ್ ಪಾಸಾಗಿ ಲೆಫ್ಟಿಗೆ ತಿರ್ಸ್ಕೊಂಡ್ರೆ ಸೀದಾ ಡಿಮಾರ್ಟ್ ಹತ್ರ ಹೋಗ್ತೀವಿ. ಸ್ಟ್ರೈಟ್ ಹೋದ್ರೆ ಹಾವೇರಿ ಇದೆ, ನಾವು ಹಿಂಗೆ ಲೆಫ್ಟಿಗೆ ತೊಗೊತೀವಿ. ಲೆಫ್ಟ್ ತಗೊಂಡು ಹಿಂಗೆ ಸ್ಟ್ರೈಟ್ ಹೋಗ್ತೀವಿ. ಇಲ್ಲಿ ಸ್ವಲ್ಪ ದೂರದಲ್ಲಿ ಇದೆ ಡಿಮಾರ್ಟ್. ಇವಾಗ ಡಿಮಾರ್ಟ್ ಎಲ್ಲ ಬೆಂಗಳೂರಲ್ಲಿ ಫೇಮಸ್ ಇದ್ವು, ಈಗೆಲ್ಲ ತಾಲೂಕಿಗೆ ಒಂದು ಮಾಡ್ತಾರಂತೆ. ಈಗ ಇದಾಗತ್ತಲೆ ನೆಕ್ಸ್ಟ್ ರಾಣೆಬೆನ್ನೂರಿಗೆ ಮಾಡ್ತೇವೆ ಅಂದ್ರೆ ಹಾವೇರಿ ಆಗತ್ತಲೆ ಬಿಸ್ನೆಸ್ ಚೆನ್ನಾಗಿದೆ, ಮಾಡ್ತಾರೆ. ನೋಡಿ ಬನ್ನಿ, ನಮ್ಮ ಕೆಲಸ ಇಲ್ಲಿತ್ತು ನೋಡ್ರಿ. ಇವತ್ತು ಇದೆ ಸ್ಲ್ಯಾಬ್ ಹಾಕ್ಬೇಕಿದ್ದು ಇಷ್ಟ, ಆ ಕಡೆದೇನಿಲ್ಲ. ಹೊಲದಲ್ಲಿ ನಿಂತ್ಕೊಂಡೇವು ಲಾಸ್ಟ್ ಟೈಮ್, ಹೊಲದಲ್ಲಿ ನಿಲ್ಸಿದ್ವಿ ಗಾಡಿ, ನಾನು ನಿಲ್ಸೇವಿ ನೋಡಿರಿ. ಬನ್ನಿ ಕಡೆ ಐತಿ, ಬನ್ನಿ ಕಡೆಯಿಂದ ನಿಲ್ಸೇವಿ. ಎಲ್ಲ ಕಂಪೌಂಡ್ ಕಟ್ಬಿಟ್ರು, ಒಳಗೆ ಬರೋಕ್ಕೆ ಲಾಸ್ಟ್ ಟೈಮ್ ಎಲ್ಲ ಫ್ರೀ ಇತ್ತು ಜಾಗ, ಇವಾಗೆಲ್ಲ ಫುಲ್ಲು ಫಿನಿಶಿಂಗ್ ಆತಲ್ಲ. ಸ್ವಲ್ಪ ಜಾಗ ಗಿಡದೊಳಗಾಸೆ ತಗೊಂಡ್ರು ಪೈಪ್ಲೈನ್. ಸ್ಟಾರ್ಟ್ ಆಯ್ತು ನೋಡ್ರಿ, ಒಂದು ಅರ್ಧ ಆಯ್ತು, ಇನ್ನೊಂದು ಅರ್ಧ ಇದೆ. ಇವರು ಬೇಗ ಬೇಗ ಮಾಡಲ್ಲ, ಬಂದು 1 ಗಂಟೆ ಕಾದ ನಾವು ಇಲ್ಲಿ ಕುತ್ಕೊಂಡು. 1 ಗಂಟೆ ಕಾದ್ಮೇಲೆ ಬಂದರು. ಇನ್ನೊಂದು ಗಾಡಿ ಇತ್ತಲ್ಲ ಹಾಕ್ಸ್ಕೊಳಕತ್ತಿದ್ರು, ಡೈರೆಕ್ಟ್ ಟೆಂಪಿಂಗ್ ನೋಡಿದೆ. ಮತ್ತೆ ನಿಲ್ಸಿದ್ದಾರೆ ನೋಡ್ರಿ ಇವಾಗ. ಬೇಗ ಬೇಗ ಮಾಡಿಸಲ್ಲ ಇವ್ರ ಕೆಲಸನ, ಹಂಗಾಗಿ ಇಲ್ಲಿ ಬರೋಕ್ಕೆ ಬೇಜಾರಾಗತ್ತೆ ನೋಡ್ರಿ. ನಿಧಾನಕ್ಕೆ ಹಾಕ್ಸಂತಾರೆ. ಏನು ಮುಗ್ಯಾಕೆ ಬಂತು, ಇಲ್ಲಿ ಮುಗಿದ್ರು ಮತ್ತೇನೋ ಇನ್ನೊಂದು ಕಡೆಗೆ ಪಂಪ್ ಕಿತ್ತಾಕೋದೈತೆ ಅಂತ ಹೇಳಿದಾರೆ. ಒಂದು ಕಡೆ ಇರಲ್ಲ, ಇಲ್ಲಿ ಸಣ್ಣ ಪುಟ್ಟ ಅಲ್ಲೇನೋ ವಾಲ್ ಇದೆ ಅಂತ. ನೋಡೋಣ, ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಮುಗ್ಯಾಕೆ ಬಂತು ನೋಡ್ರಿ. ಫೈನಲ್ ಸ್ವಲ್ಪ ಇನ್ನೊಂದು 5 ನಿಮಿಷ ಆದ್ರೆ ಮುಗೀತೈತಿ. ಇಲ್ಲಿ ಈ ಥರ ಆಯ್ತು ನೋಡ್ರಿ ಕೆಲಸ. ಇವು ಸಣ್ಣ ಪುಟ್ಟ ಕೆಲಸ ಹಾಕವಲ್ಲ, ಆಮೇಲೆ ಪೈಪ್ಲೈನ್ ಹಾಕೋದೇ ಟೈಮ್ ಹಿಡಿದ್ಬಿಡ್ತೈತೆ ನಮಗೆ. ಇದನ್ನ ಕಿತ್ತು ಮತ್ತು ಅಷ್ಟು ವಾಶ್ ಮಾಡಿ ಹಾಕ್ಬೇಕಲ್ಲ, ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತದನ್ನ ಪಂಪ್ ವಾಶ್ ಮಾಡಿ ಎಲ್ಲ ಹಾಕ್ಬೇಕು ನೋಡಿರಿ. ತೆಗಿತಾ ಇದ್ದಾರೆ ಪೈಪ್ಲೈನು. ಫಿನಿಶಿಂಗ್ ಈ ಥರ ಆಗಿದೆ ನೋಡಿರಿ. ಇನ್ನು ಗೌಂಡೇರ್ ಕೆಲಸ ಇದೆ, ನಮ್ಗೆ ಮುಗೀತು ನೋಡಿರಿ. ಪೈಪೆಲ್ಲ ತೆಗಿತಾ ಇದ್ದಾರೆ, ಪೈಪ್ ರೂಲ್ ಮಾಡ್ಕೊಂಡು ಹೋಗೋದು ಇವಾಗ. ಮುಗೀತು, ಇನ್ನೇನು ಪೈಪೆಲ್ಲ ರೂಲ್ ಮಾಡ್ಕೊಂಡು ಹೋಗೋದೈತಿ. ಬಂದು ನೋಡಿರಿ, ಇಲ್ಲಿ ಬೇರೆ ಕಡೆ ಬಂದು ಮುಂದ್ಗಡೆ ಬಂದು ಪೈಪ್ಲೈನ್ ಕಾಣ್ತಾ ಇದೆ. ಮತ್ತು ಮುಂದ್ಗಡೆ ಫ್ರಂಟ್ ಇದು ನೋಡಿರಿ, ಇಲ್ಲಿ ವಾಲ್ ಇದೆ ಸೈಡಿಗೆ ಈ ಥರ ಹಾಕಿದ್ದಾರೆ. ಈ ವಾಲ್ ಕಾಣುತ್ತಲ್ಲ ಕಾಂಪೌಂಡ್ ವಾಲ್, ಇದಕ್ಕೆ ಹಾಕಾಣ್ತಾ ಇದ್ದಾರೆ. 6 M³ ಇದೆ ಅಷ್ಟೇ. ಇದಕ್ಕೆ ಹಾಕೋದು ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಬೇಗ ಬೇಗ ಮಾಡಲ್ಲ, ಲೇಬರ್ಸು ಬೇಗ ಬರೋಲ್ಲ, ಒಂದೊಂದ್ಸಲ ಕಾಡ್ತಾರೆ. ಮುಗೀತು, ಇನ್ನೇನು ಹೋಗೋಣ ನೋಡ್ರಿ. ಹೋಗೋಣ ಹಾವೇರಿಗೆ ಹೋಗೋಣ್ರಿ. ಇದು ರಾಣೆಬೆನ್ನೂರು ಹಸುಂಡಿಗೆ ಹೋಗ್ಬಿಡೋಣ ಸೀದಾ. ಅವರು ಇನ್ನೊಂದು ಗಾಡಿ ಸ್ವಲ್ಪ ಮಾಲ್ ಉಳಿದಿತ್ತು, ಅದರಲ್ಲೇ ಬರ್ರಿ ಒಂದು ಮ್ಯಾನೇಜರ್ ಇಲ್ಲ ಸರ್, ನಂಗೆ ಲೇಟ್ ಆಗುತ್ತೆ ಅಂದೆ. ಓಕೆ ಫ್ರೆಂಡ್ಸ್, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.